ನಮಸ್ಕಾರ ವೀಕ್ಷಕರೇ, ಇದು ಎಸ್ಸಿಎನ್ ಟಿವಿ ನ್ಯೂಸ್ ನೇರ ಮಾತು ನಿಖರ ಸುದ್ದಿ. ಸರ್ವಜ್ಞ ವಿದ್ಯಾಪೀಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ಪುಟ್ಟಗೋಪಾಲರ ವೇಷಧಾರಣೆಯ ಸಂಭ್ರಮ. ಪಟ್ಟಣದ ಸರ್ವಜ್ಞ ವಿದ್ಯಾಪೀಠ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶನಿವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರದ್ಧೆ, ಭಕ್ತಿ ಹಾಗೂ ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಪುಟ್ಟ ಮಕ್ಕಳು ಶ್ರೀಕೃಷ್ಣ ಮತ್ತು ರಾಧೆಯ ವೇಷ ತೊಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು, ಶಾಲೆಯ ಆವರಣವೇ ಮಧುರ ವಾತಾವರಣದಿಂದ ತುಂಬಿತು. ಶ್ರೀಕೃಷ್ಣನ ವೇಷದಲ್ಲಿ ಬಂದ ಮಗು ತೊಟ್ಟಿಲಲ್ಲಿ ಜಾರುವ ಮೂಲಕ ಭಕ್ತಿಮಯ ವಾತಾವರಣ ಸೃಷ್ಟಿಯಾಯಿತು. ಗುರುಮಾತೆಯರ ಕೈಯಿಂದ ನಡೆದ ತೊಟ್ಟಿಲ ತೂಗಾಟ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸಿದ್ದನಗೌಡ ಮಂಗಳೂರು ಹಾಗೂ ಶಾಲೆಯ ಪ್ರಮುಖ ಶಿಕ್ಷಕರು ಸಂತೋಷ್ ಪವಾರ್, ರಾಜು ಜವಳಗೇರಿ, ಬಸವರಾಜ್ ಚಳಗಿ, ಶಾಂದಗೌಡ ಬಿರಾದಾರ, ಭೀಮನಗೌಡ ಸಾಸನೂರ, ರಸೂಲಸಾ ತುರ್ಕನಗೇರಿ, ರವಿಕುಮಾರ್ ಮಲ್ಲಬಾದಿ, ಬಸವರಾಜ್ ಸವದತ್ತಿ, ಸಿದ್ದನಗೌಡ ಮೂದನೂರು, ಸಂಗಮೇಶ ಬಿರಾದಾರ, ಶರಣಗೌಡ ಕಾಚಾಪುರ, ಸಂಜೀವ್ ಕುಮಾರ್ ರಾಠೋಡ್, ರೂಪಾ ಪಾಟೀಲ, ಶಿವಲೀಲಾ ಚುಂಚನೂರ, ದೇವೇಂದ್ರ ಗುಳೆದ, ಅನಿತಾ ಚೌಧರಿ, ಸಂಗೀತಾ ಬಿರಾದಾರ, ಶಿವಕುಮಾರ್ ಕುಂಭಾರ, ಮೇಘಾ ಪಾಟೀಲ, ರಾಜ್ ಬಿ ಬಿದರಿ, ಶ್ರುತಿ ಚೌಧರಿ, ತನುಶ್ರೀ ಮಹೇಂದ್ರಕರ್, ಮಾರುತಿ ಕಾರ್ಭಾರಿ, ದೇವರಾಜ್ ದೇಸಾಯಿ, ನಾಗರತ್ನ ಮೈಲೇಶ್ವರ, ಬೋರಮ್ಮ ಜ್ಯೋತಿ, ಪೊಲೀಸ ಪಾಟೀಲ, ರವಿಕುಮಾರ್ ಅನದಿನ್ನಿ, ಹೀನಾ ಕೌಸರ್ ಸನದಿ ಹಾಗೂ ಇತರ ಗುರುಬಳಗದವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಜನೆಗಳನ್ನು ಹಾಡಿ ಕೃಷ್ಣನ ಬಾಲಲೀಲೆಗಳ ಸ್ಮರಣೆ ಮಾಡಿದರು. ಹೀಗೆ ಜನ್ಮಾಷ್ಟಮಿಯ ಸಂಭ್ರಮದಲ್ಲಿ ಮಕ್ಕಳು, ಗುರುಗಳು ಮತ್ತು ಪೋಷಕರು ಸೇರಿಕೊಂಡು ಭಕ್ತಿ, ಸಂಸ್ಕೃತಿ, ಸಂಭ್ರಮದ ಹಬ್ಬವನ್ನು ಜೀವಂತಗೊಳಿಸಿದರು. ಈ ಜನ್ಮಾಷ್ಟಮಿ ಉತ್ಸವವು ವಿದ್ಯಾರ್ಥಿಗಳಲ್ಲಿ ಭಕ್ತಿ, ಸಂಸ್ಕಾರ ಹಾಗೂ ಒಗ್ಗಟ್ಟು ಬೆಳೆಸುವಂತಹ ಪ್ರೇರಣಾದಾಯಕ ಸಾಂಸ್ಕೃತಿಕ ಕ್ಷಣವಾಗಿ ಪರಿಣಮಿಸಿತು. ವರದಿ ಸಂಗನಗೌಡ ಗಬ್ಸಾವಳಗಿ, ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ. ಬಾಯಲ್ಲಿ ಬ್ರಹ್ಮಾಂಡ ತೋರಿದ ಕಂದ, ಹಿಂಗ ಬಾಲಕನೇ ತಾನಾಗಿ ಬಂದ ಗೋವಿಂದ ಜೋ ಜೋ, ಹಿಂಗ ಬಾಲಕನೇ ತಾನಾಗಿ ಬಂದ ಗೋವಿಂದ ಜೋ ಜೋ. ಶಿರದಿ ನವರತ್ನ ಕಿರೀಟ ಶೃಂಗಾರ.